ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಈ 6 ಪ್ರಕಾರದ ತಪ್ಪುಗಳನ್ನು ಮಾಡುವುದರಿಂದ ಮನುಷ್ಯರು ಎಂದಿಗೂ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ, ಜೊತೆಗೆ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಯಾವ 6 ತಪ್ಪುಗಳನ್ನು ಮಾಡಬಾರದು ಎಂಬಂತಹ ಪ್ರಾಕ್ಟಿಕಲ್ ಹಾಗೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬರ ಮನದಾಳದ ಇಚ್ಛೆ ಏನೆಂದರೆ ನಾವು ಶ್ರೀಮಂತರಾಗಬೇಕು, ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು, ಐಷಾರಾಮಿ ಕಾರಲ್ಲಿ ಓಡಾಡಬೇಕು ಎಂಬಂತಹ ಇಚ್ಛೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಆದರೆ ಕೇವಲ ಕನಸು ಕಾಣದೆ ಆ ಕನಸನ್ನು ನನಸಾಗಿಸಲು ಪ್ರಾಕ್ಟಿಕಲ್ ಆಗಿ ಹೇಗಿರಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ನೋಡುವುದಾದರೆ, ನಿಮ್ಮ ಬಡತನವನ್ನು ದೂರವಿಡಲು ಪಾಲಿಸಬೇಕಾದಂತಹ ಮೊದಲನೆಯ ನಿಯಮ ಸಮಯ ಪ್ರಜ್ಞೆ ಇರಬೇಕು. ಪ್ರತಿಯೊಬ್ಬರಿಗೂ ಸಮಯವನ್ನು ವ್ಯರ್ಥವಾಗಿ ವಿನಾಕಾರಣ ವೇಸ್ಟ್ ಮಾಡಬಾರ್ದು. ಯಾರಿಗೆ ಸಮಯ ಪ್ರಜ್ಞೆ ಇರುವುದಿಲ್ಲವೋ ಆ ವ್ಯಕ್ತಿಗಳು ಜೀವನದಲ್ಲಿ ಎಂದಿಗೂ ಯಶಸ್ವಿ ವ್ಯಕ್ತಿಗಳಾಗಲು ಸಾಧ್ಯವೇ ಇಲ್ಲ. ದೇವರು ನಮಗೆ ಕೊಟ್ಟಿರುವಂತಹ 24 ಗಂಟೆಗಳನ್ನು ಸರಿಯಾಗಿ ಯಾರು ಸದುಪಯೋಗ ಪಡಿಸಿಕೊಳ್ಳುತ್ತಾರೋ ಅವರೇ ನಿಜವಾದ ಶ್ರೀಮಂತರಾಗಲು ಸಾಧ್ಯ. ನಾವು ಸಮಯವನ್ನು ವ್ಯರ್ಥ ಮಾಡಿದರೆ 2 ವರ್ಷದ ನಂತರ ಈ ಸಮಯ ಮತ್ತೆ ವಾಪಸ್ ಬರುವುದಿಲ್ಲ. ಒಂದೊಂದು ಕ್ಷಣ, ಒಂದೊಂದು ದಿನವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಆದ್ದರಿಂದ ನೀವು ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿಯೂ ಶ್ರೀಮಂತರಾಗಬಹುದು, ಯಶಸ್ವಿ ವ್ಯಕ್ತಿಗಳಾಗಬಹುದು. ನೀವು ಶ್ರೀಮಂತರಾಗಲು ಪಾಲಿಸಬೇಕಾದಂತಹ 2ನೆಯ ನಿಯಮ, ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರದು. ನಿಮ್ಮ ಸಾಮರ್ಥ್ಯದ ಮೇಲೆ ನೀವೇ ನಂಬಿಕೆಯನ್ನು ಇಡಬೇಕಾಗುತ್ತೆ. ಅವರಿಲ್ಲದೆ ನನಗೆ ಯಾವ ಕೆಲಸ ಮಾಡಲು ಸಾಧ್ಯವಿಲ್ಲ, ಅವರ ಸಹಾಯ ನನಗೆ ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ. ನಾನೊಬ್ಬನೇ ಅದೆಂತಹ ಕೆಲಸವಾದರೂ ಸಹ, ಕಷ್ಟಕರವಾದಂತಹ ಕೆಲಸವಾದರೂ ಮಾಡಬಲ್ಲೆ ಎಂಬಂತಹ ಪಾಸಿಟಿವ್ ಧೈರ್ಯವನ್ನು ತಂದುಕೊಳ್ಬೇಕಾಗುತ್ತೆ. ಒಬ್ಬನೇ ಹೋರಾಟ ಮಾಡಬಲ್ಲೆ ಎಂಬ ಧೈರ್ಯ, ಆತ್ಮವಿಶ್ವಾಸವನ್ನು ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನೀವು ಕ್ರಮೇಣವಾಗಿ ಶ್ರೀಮಂತರಾಗಬಹುದು. ದೇವರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟನ್ನು, ನಾಲೆಡ್ಜನ್ನು ಕೊಟ್ಟಿರುತ್ತಾರೆ. ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸಬೇಕಾಗುತ್ತದೆ. ನಿಮ್ಮಲ್ಲಿರುವ ಕೌಶಲ್ಯಗಳನ್ನು ಗುರುತಿಸಿ ಆ ಕೌಶಲ್ಯಗಳಿಗೆ ನೀರೆರೆದು ಪೋಷಿಸಿ ಆ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಬೇಕಾಗುತ್ತೆ, ಇಂಪ್ರೂವ್ ಮಾಡಿಕೊಳ್ಬೇಕಾಗುತ್ತೆ. ನಿಮ್ಮ ಕೌಶಲ್ಯಗಳು, ನಿಮ್ಮ ನಾಲೆಡ್ಜ್ಗಳು ತುಕ್ಕು ಹಿಡಿಯಲು ಬಿಡದೆ ಅದನ್ನು ಇಂಪ್ರೂವ್ ಮಾಡಿಕೊಂಡರೆ ನೀವು ಸಹ ಶ್ರೀಮಂತರಾಗಬಹುದು. 3ನೇದಾಗಿ, ಹೆಚ್ಚಾಗಿ ಪಾರ್ಟಿ ಮಾಡುವುದನ್ನು ಬಿಟ್ಟು ಬಿಡಿ. ಭವಿಷ್ಯತ್ ಬಗ್ಗೆ ಮುಂದಾಲೋಚನೆಯನ್ನು ಮಾಡಿ. ನಿಮಗೆ ಫ್ಯೂಚರ್ಗೋಸ್ಕರ ಸ್ವಲ್ಪ ಹಣವನ್ನು ಸೇವಿಂಗ್ಸ್ ಮಾಡಿ. ಇವತ್ತು ಪಾರ್ಟಿ ಮಾಡುವುದು ಟ್ರೆಂಡ್ ಆಗಿದೆ, ಕಾಮನ್ ಆಗಿದೆ. ಪಾರ್ಟಿ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿ. ಆ ಪಾರ್ಟಿ ಮಾಡುವ ಹಣವನ್ನು ಉಳಿತಾಯ ಮಾಡಿ. ಹನಿ ಹನಿಗೂಡಿದರೆ ಹಳ್ಳ ಅಲ್ವಾ, ಅದೇ ರೀತಿ ಒಂದೊಂದು ರೂಪಾಯಿಗೂ ಬೆಲೆ ಕೊಡಬೇಕಾಗುತ್ತೆ. ಲಕ್ಷ್ಮಿಗೆ ಗೌರವ ಕೊಡಬೇಕು, ಆಗಲೇ ಲಕ್ಷ್ಮಿ ನಮ್ಮ ಬಳಿ ನಿಲ್ಲುವುದು. ಲಕ್ಷ್ಮಿ ಯಾರ ಬಳಿ ಇರುತ್ತದೆಯೋ ಅವರು ಎಂದಿಗೂ ಬಡವರಾಗಲು ಸಾಧ್ಯವೇ ಇಲ್ಲ. 4ನೇದಾಗಿ, ಯಾವ ವ್ಯಕ್ತಿ ಅನಾವಶ್ಯಕ ಖರ್ಚುಗಳನ್ನು ಮಾಡುತ್ತಿರುತ್ತಾರೋ ಅವರು ಎಂದಿಗೂ ಶ್ರೀಮಂತರಾಗುವುದಿಲ್ಲ. ತೋರಿಕೆಗೋಸ್ಕರ ವಿನಾಕಾರಣ ಖರ್ಚು ಮಾಡುವವರು, ಕೈಗೆ ಹಣ ಬಂದರೆ ಆ ಹಣವನ್ನು ಪ್ಲಾನಿಂಗ್ ಇಲ್ಲದೆ ಖರ್ಚು ಮಾಡುವವರು, ಭವಿಷ್ಯದ ಬಗ್ಗೆ ಯೋಚನೆ ಮಾಡದೇ ಇರುವವರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಹಣದ ಖರ್ಚನ್ನು ಮಾಡಿ. ಅನಾವಶ್ಯಕ ಖರ್ಚುಗಳನ್ನು ಮಾಡುವ ಅವಶ್ಯಕತೆಯೇ ಇಲ್ಲ, ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಪಕ್ಕದ ಮನೆಯವರು ಕಾರ್ ತಗೊಂಡ್ರು, ಮನೆ ಕಟ್ಸಿದ್ರು, ಸೈಟ್ ತಗೊಂಡ್ರು ಅಂತ ಅವರಿಗೆ ಕಾಂಪಿಟೇಷನ್ ಅನ್ನುವ ರೀತಿ ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೂ ಸಾಲ ಮಾಡಿ ತೋರಿಕೆಗೋಸ್ಕರ ಖರ್ಚು ಮಾಡುವವರು ಜೀವನದಲ್ಲಿ ಎಂದಿಗೂ ಶ್ರೀಮಂತರಾಗಲು ಸಾಧ್ಯವೇ ಇಲ್ಲ. ನೀವು ತೋರಿಕೆಗೋಸ್ಕರ ಖರ್ಚು ಮಾಡುವ ಬದಲು ನಿಮ್ಮ ಬಳಿ ಹಣ ಹೆಚ್ಚಾಗಿ ಇದ್ದರೆ ನಿಮ್ಮ ಹಣವನ್ನು ಬಡವರಿಗೆ, ವಸ್ತ್ರವಿಲ್ಲದವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಆಹಾರ, ಪುಸ್ತಕ, ವಸ್ತ್ರಗಳ ರೂಪದಲ್ಲಿ ದಾನ ಕೊಡುವುದರಿಂದ ನೀವು 10ರಷ್ಟು ದಾನ ಮಾಡಿದರೆ ದೇವರು ನಿಮಗೆ 20 ಪಟ್ಟು ಸೇರಿಸಿ ವಾಪಸ್ ಕೊಡ್ತಾರೆ. ಈ ಒಂದು ಗುಣವನ್ನು ಬೆಳೆಸಿಕೊಳ್ಳಿ. 5ನೇದಾಗಿ, ಭವಿಷ್ಯತ್ ಚಿಂತೆ ಇಲ್ಲದಿರುವವರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವೇ ಇಲ್ಲ. ಭವಿಷ್ಯತ್ನ ಚಿಂತೆ ಇರುವವರು
ಖಾಲಿ ಕೂರದೆ ಇವತ್ತಿನಿಂದಲೇ ಯಾವುದಾದರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಕೂತು ತಿನ್ನುವವರಿಗೆ ಕುಡಿಕೆ ಹೊನ್ನಾದರೂ ಸಾಲದು. ಆದ್ದರಿಂದ ದುಡಿದು ತಿನ್ನಬೇಕು. ದುಡಿದು ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡುವುದರಿಂದ ನೀವು ಸಹ ಶ್ರೀಮಂತರಾಗಬಹುದು. 6ನೇಯದಾಗಿ ಆತುರ ಸ್ವಭಾವವಿರಬಾರದು. ಇವತ್ತು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, 4 ದಿನದಲ್ಲಿ ಲಾಭ ಬರಲಿಲ್ಲ ಅಂತ ಇನ್ನೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು, ಬೇರೆ ಬಿಸ್ನೆಸ್ಗೆ ಜಂಪ್ ಆಗೋದು. ತಾಳ್ಮೆ ಇಲ್ಲದಿರುವವರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ನೀವು ಇವತ್ತು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅಟ್ಲೀಸ್ಟ್ 6 ತಿಂಗಳು 1 ವರ್ಷ ಕಷ್ಟಪಟ್ಟು ಸತತ ಪ್ರಯತ್ನವನ್ನು ಮಾಡಿದರೆ ಇದರ ಲಾಭ ಮುಂದಿನ ವರ್ಷ ಸಿಕ್ಕೇ ಸಿಗುತ್ತದೆ. ನೀವು ಶ್ರೀಮಂತರೂ ಆಗಬಹುದು, ಹಣವನ್ನು ಕೂಡಿಡಬಹುದು. ತಾಳ್ಮೆ ಹಾಗೂ ಸತತ ಪ್ರಯತ್ನದಿಂದ ಶ್ರೀಮಂತರಾಗಬಹುದು. ಈ 6 ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದಾಗಿ ಸಮಯವನ್ನು ವ್ಯರ್ಥ ಮಾಡಬಾರದು. 2ನೇಯದಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗದೆ ಆತ್ಮವಿಶ್ವಾಸಿಗಳಾಗಿರಿ. 3ನೇಯದಾಗಿ ಪಾರ್ಟಿ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. 4ನೇಯದಾಗಿ ಅನಾವಶ್ಯಕ ಖರ್ಚುಗಳನ್ನು ಮಾಡಬೇಡಿ. 5ನೇಯದಾಗಿ ಭವಿಷ್ಯಕ್ಕೋಸ್ಕರ ದುಡಿದು ಹಣವನ್ನು ಉಳಿತಾಯ ಮಾಡಿ. 6ನೇಯದಾಗಿ ಆತುರ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ತಾಳ್ಮೆಯಿಂದ ಕಷ್ಟಪಟ್ಟು ದುಡಿದರೆ ಶ್ರೀಮಂತರಾಗುವುದರಲ್ಲಿ ಅನುಮಾನವೇ ಇಲ್ಲ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.